ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಡೋಲೋಮೈಟ್ಸಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು, ಹಾಗೆ ಪಾಪ್ಯುಲರ್ ಪ್ಲೇಸ್ ಕೂಡ ಸೆಸೆಡಾ ಅಂತ ಹೇಳಿ ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೆಸೆಡಾ ಪಾರ್ಕಿಂಗ್ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಬಂದು ಇವಾಗ ಇಲ್ಲಿ ಕಾರ್ ಪಾರ್ಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಕೇಬಲ್ ಕಾರಲ್ಲಿ ಮೇಲ್ಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಸೆಸೆಡಾ ರೀಚ್ ಆದ್ವಿ, ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ವ್ಯೂ ನೋಡಿ ಈ ಥರ ಇದೆ. ಅಲ್ಲಿ ಏನಿದೆ ಫಾಗ್ ಕ್ಲಿಯರ್ ಆದರೆ ಮಾತ್ರ ಅಲ್ಲಿ ಅಮೇಝಿಂಗ್ ಆಗಿರುತ್ತೆ ವ್ಯೂ. ಅದ್ರ ಹತ್ರ ಕೂಡ ಹೋಗೋಣ ಆಮೇಲೆ. ಹಾಗೆ ಇಲ್ಲಿ ನೋಡಿ ಹೇಗಿದೆ ಅಂತೇಳಿ, ಅಲ್ಲಲ್ಲಿ ಪುಟ್ಟ ಪುಟ್ಟ ಹಟ್ಟುಗಳಿದೆ. ಸಖತ್ತಾಗಿದೆ ವ್ಯೂ ಮಾತ್ರ. ಇವಾಗ ಇಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗಿ ಅಲ್ಲಿ ಆ ಮೌಂಟೇನ್ಸ್ ವ್ಯೂ ನೋಡಿಕೊಂಡು ಮತ್ತೆ ಕೆಳಗಡೆಯಿಂದ ಬರ್ಬೋದು. ಹಾಗೆ ನಾವು ಹೈಕ್ ಕೂಡ ಮಾಡ್ಬೋದು ಇಲ್ಲಿ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಇವಾಗ ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ವ್ಯೂ ಯಾವ ಥರ ಇದೆ ನೋಡಿ, ಅಮೇಝಿಂಗ್ ಆಗಿದೆ. ಇಲ್ಲಿ ಫೋಟೋ ಪಾಯಿಂಟ್ ಇದೆಯಂತೆ. ಫೋಟೋ ಪಾಯಿಂಟ್ ಒಳಗಡೆ ಹೋಗೋದಕ್ಕೆ €5 ಕೊಟ್ಟು ಹೋಗಬೇಕು. ಬರೀ ಕಾರ್ಡ್ ಅಷ್ಟೇ ಅಂತೆ, ಕ್ಯಾಶ್ ಎಲ್ಲ ಇಲ್ಲ. ವ್ಯೂ ಪಾಯಿಂಟ್ ಹೋಗೋದಕ್ಕೆ ರೋಡ್ ನೋಡಿ ಹೇಗಿದೆ, ಫುಲ್ ಮಳೆ ಬಂದು ಎಲ್ಲ ಈ ಥರ ಹೋಗ್ಬಿಟ್ಟಿದೆ. ಪ್ರತಿ ಶಿಖರ ಕೂಡ ಒಂದು ಕತೆ ಹೇಳುತ್ತೆ, ಪ್ರತಿ ಮೋಡ ಕೂಡ ಸಂಗೀತದ ತಾಳದಲ್ಲಿ ಸಾಕ್ತಿರೋ ಹಾಗೆ ಕಾಣಿಸುತ್ತೆ. ಆ ಕ್ಷಣದಲ್ಲಿ ಜಗತ್ತು ಕ್ಷಣಕಾಲ ನಿಂತಿರೋ ಹಾಗೆ ಅನುಭವ ಕೂಡ ಆಗುತ್ತೆ. ಇದು ಕೇವಲ ಒಂದು ದೃಶ್ಯವಲ್ಲ, ಇದು ಸೆಸೆಡಾ. ಆ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಅಂತ ಹೋದ್ರೆ ನೋಡಿ ಅಲ್ಲಿ ಹೆಂಗೆ ಮೋಡ ಬರ್ತಾ ಇದೆ ಅಂತ ನೋಡಿ. ಎಲ್ಲ ಮುಚ್ಚೋಯ್ತು. ನೋಡೋಣ, ಅಲ್ಲಿವರೆಗೆ ಹೋಗ್ತೀವಿ. ವ್ಯೂ ಅಷ್ಟೊತ್ತಿಗೆ ಕ್ಲಿಯರ್ ಆಗಿ ವ್ಯೂ ಹೇಗೆ ಕಾಣಿಸುತ್ತೆ ನೋಡೋಣ. ವ್ಯೂಗೋಸ್ಕರ ಇಲ್ಲೇ ಕೂತಿದ್ದೀವಿ. ನೋಡಿ ಅಲ್ಲಿ ನನ್ನ ಹಿಂದೆ ಹಿಂಗೆ ಫುಲ್ ಕವರ್ ಆಗಿದೆ ಅಂತ. ಸೊ 3/4 ಗಂಟೆ ಆಯಿತು, ಇನ್ನು ಹಿಂಗೆ ಕೂತಿದ್ದೀವಿ. ನೋಡೋಣ ಇನ್ನು ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಅಂತ. ಒಳ್ಳೊಳ್ಳೆ ವ್ಯೂ ನೋಡಬೇಕು ಅಂತಂದರೆ ವೆಯ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಗಾಳಿ ಇದೆ, ಸಕ್ಕ ಚಳಿ ಆಗ್ತಿದೆ. ಬಟ್ ಅಂತೂ ವೆಯ್ಟ್ ಮಾಡಿ ನಾವು ಈ ವ್ಯೂ ನೋಡಿದ್ವಿ. ಈ ವ್ಯೂ ನೋಡೋದಕ್ಕೋಸ್ಕರನೇ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಎಂಥ ಗಾಳಿ ಚಳಿ ಅಂತೀರಾ ಯಪ್ಪ. ಪೀಕ್ ಸಮ್ಮರಲ್ಲಿ ಬಂದ್ರೂ ಈ ಜಾಕೆಟ್ ಹಾಕೊಳ್ಳೋದು ತಪ್ಪಿಲ್ಲ ನಮಗೆ. ಕೆಳಗಡೆ ಏನು ನೋಡ್ತಿದ್ದೀರಾ, ಹಟ್ಗಳು. ಇದೆಲ್ಲ ರೆಸ್ಟ್ ಮಾಡೋದಕ್ಕೆ. ಕೆಲವೊಂದು ರೆಸ್ಟೋರೆಂಟ್ಗಳು ಕೂಡ ಇದೆ. ಹೈಕ್ ಮಾಡೋರಿಗೆ ರೆಸ್ಟ್ ಮಾಡೋದಕ್ಕೆ ಈ ಥರ ಹಟ್ಗಳು ಕೂಡ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಹಟ್ಸ್ ಇದೆ ಅಂತ. ಉದಯ್, ಹೇಗಿತ್ತು ಸೆಸೆಡಾ? ಚೆನ್ನಾಗಿತ್ತಾ? ನನಗೆ ಇಷ್ಟ ಆಯ್ತು ಪ್ಲೇಸ್. ಸೊ ಹಂಗಾಗಿ ತುಂಬ ಫೋಟೋಸ್ಗಳು ನೋಡಿದ್ದೆ, ಅದಕ್ಕೆ ಚೂಸ್ ಮಾಡ್ಕೊಂಡು ಬಂದೆ. ಫೋಟೋಸ್ ತೆಗೆದ ಚೆನ್ನಾಗಿ? ಸೂಪರ್ ಆಗಿ ನೋಡೋಣ ಹೇಗೆ ತೆಗ್ದಿದೀಯ ಅಂತೇಳಿ. ಇನ್ನೇನು ನಾವು ಕೇಬಲ್ ಕಾರ್ ಸ್ಟೇಷನ್
ಹತ್ರ ಬಂದ್ವಿ, ಇಳಿಬೇಕು. ಸೊ ಇಲ್ಲಿಂದ ಇಳಿದು ಮತ್ತೆ ಯಾವುದಾದ್ರೂ ಬೇರೆ ಬ್ಯೂಟಿಫುಲ್ ಆಗಿರೋ ವಿಲೇಜ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಇವಾಗ ನಾವು ಸೈಜರಾಲ್ಮ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಯುರೋಪಿನಲ್ಲೇ ಲಾರ್ಜೆಸ್ಟ್ ಆಲ್ಪೈನ್ ಮೇಡೋ. ಬನ್ನಿ ಇಲ್ಲಿಗೆ ಹೋಗೋಣ. ನಾವಿವಾಗ ಸೈಜರಾಲ್ಮ್ ಮುಂದೆ ಕೂತಿದ್ದೀವಿ. ಅಲ್ಲಿಗೆ ಹೋಗೋದಕ್ಕೆ 5 ಗಂಟೆಗೆ ಓಪನ್ ಆಗೋದಂತೆ. ಅಂದರೆ ಕಾರಲ್ಲಿ ಹೋಗೋದಾದರೆ 5 ಗಂಟೆಗೆ ಹೋಗಬೇಕಂತೆ, ಇಲ್ಲಾಂದರೆ ಕೇಬಲ್ ಕಾರಲ್ಲಿ ಹೋಗ್ಬೋದು. ಇವಾಗಾದರೆ ಕಾರಲ್ಲೇ ಹೋಗೋಣ, ಮತ್ತೆ ಏನಕ್ಕೆ ಕೇಬಲ್ ಕಾರ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲಿದ್ದೀವಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ಇವಾಗ ಸೈಜರಾಲ್ಮ್ ಬಂದು ರೀಚ್ ಆದ್ವಿ. ವ್ಯೂ ಪಾಯಿಂಟ್ ಹತ್ರ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಟಲಿ ಡೋಲೋಮೈಟ್ಸ್ ಅಲ್ಲಂತೂ ಎಲ್ಲಿ ಹೋದ್ರೂ ವಾಕ್ ವಾಕ್ ವಾಕ್. ಇವಾಗ ಇನ್ನೊಂದು ಸ್ವಲ್ಪ ದೂರ ಹಾಗೆ ಮೇಲ್ಗಡೆ ನಡ್ಕೊಂಡ್ಬಂದ್ವಿ. ವ್ಯೂ ನೋಡಿ ಈ ಥರ ಇದೆ. ತುಂಬ ಜನ ಅಲ್ಲಿ ಬಂದು ಕಾರ್ ಪಾರ್ಕ್ ಮಾಡ್ತಾರಲ್ಲ, ಕೇಬಲ್ ಕಾರಲ್ಲಿ ಬಂದು ಹೈಕ್ ಮಾಡ್ತಾರೆ ಇಲ್ಲಿ ಸುತ್ತ. ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಎಲ್ಲ ಕಡೆ ಇದೇ ಥರ ಮೌಂಟೇನ್ಸ್ ವ್ಯೂ ಇದೆ. ಇವಾಗ ಸೈಜರಾಲ್ಮ್ ಒಂದು ರೌಂಡ್ ಹೊಡೆದಾಯ್ತು. ಒಂದು ರೌಂಡ್ ಅಂದರೆ ಒಂದು ಅರ್ಧ ರೌಂಡ್ ಹೊಡೆದ್ವಿ ಅಷ್ಟೇ, ಫುಲ್ ಹೋಗೋಕೆ ಹೋಗಲಿಲ್ಲ. ಸೊ ಇವಾಗ ಕಾರ್ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಜಸ್ಟ್ ಪನೋರಮಾ ಇದೆಯಲ್ಲ ಅಲ್ಲಿವರೆಗೆ ಹೋಗಿದ್ವಿ ಅಷ್ಟೇ. ಎಷ್ಟು ಹೈಕ್ ಮಾಡ್ಬೋದು ಇಲ್ಲಿ ಅಂದರೆ 1 hour 30 minutes ಮಾಡ್ಬೋದು, 2 hours 20 minutes ಮಾಡ್ಬೋದು, 1 hour 10 minutes ಮಾಡ್ಬೋದು. ಅಷ್ಟು ದೂರ ಹೋಗ್ಬೋದು ನೋಡಿ ಇಲ್ಲಿ ಸೈಜರಾಲ್ಮಲ್ಲಿ ಹೈಕ್ ಮಾಡೋರು. ಈ ಹೂವಂತೂ ಇಲ್ಲಿ ಎಷ್ಟು ನೋಡಿದೆ ಅಂದರೆ ಡೋಲೋಮೈಟ್ಸ್ ಫುಲ್ ಬರೀ ಹೂವಿಂದನೇ ತುಂಬಿದೆ ಸಮ್ಮರಲ್ಲಿ. ನೋಡಿ ಎಲ್ಲಿ ನೋಡಿದ್ರು ಹೂ ಹೂ ಹೂ. ನಾವಿವಾಗ ಊಟಕ್ಕೆ ಅಂತ ಈ ಊರಲ್ಲಿ ನಿಲ್ಲಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಊರಂತ ಹೇಳಿ. ಪ್ರತಿಯೊಂದು ವಿಲೇಜಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಒಂದು ಚೆನ್ನಾಗಿದೆ ಒಂದು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ.
ಹೊಟ್ಟೆ ತುಂಬ ಹಸಿತಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಿದ್ವಿ. ಅದಾದಮೇಲೆ ಮಧ್ಯಾಹ್ನ ಊಟ ಕೂಡ ಏನು ಮಾಡಿಲ್ಲ. ಇವಾಗ ಬಿಸಿ ಬಿಸಿ ಪಿಜ್ಜಾ ಬಂದಿದೆ. ಇಟಲಿಗೆ ಬಂದು ಪಿಜ್ಜಾ ತಿಂದಿಲ್ಲ ಅಂದರೆ ಹೇಗೆ ಹೇಳಿ. ಒಂದು 2-3 ಕಡೆ ಪಿಜ್ಜಾ ಟ್ರೈ ಮಾಡಿದ್ರೆ ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಮಾತ್ರ. ಇವಾಗ ಇಲ್ಲಿ ಪಿಜ್ಜಾ ತೊಗೊಂಡಿದ್ವಿ. ಹೋಗೋದಕ್ಕಿಂತ ಮುಂಚೆ ಇನ್ನೊಂದ್ಸರಿ ಪಿಜ್ಜಾ ತಿಂದು ಹೋಗೋಣ ಅಂತ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇದು ಪರವಾಗಿಲ್ಲ, ಬಟ್ ಅಲ್ಲಿ ಲಾಸ್ಟ್ 2 ಟೈಮ್ಸ್ ನಿಂದಿದ್ದು ಮಾತ್ರ ಅಮೇಝಿಂಗ್ ಆಗಿತ್ತು. ಇದು ಓಕೆ ಆಗಿದೆ. ಹೇಗಿದೆ ಇಟಲಿಯ ಡೊಲೊಮೈಟ್ಸ್? ಇಲ್ಲಿನ ಬೆಟ್ಟ ಗುಡ್ಡಗಳು, ಹಳ್ಳಿಗಳು, ಹಳ್ಳಿ ಮನೆಗಳು ಮತ್ತು ಹಸುಗಳು ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ. ನಮಗಂತೂ ಆ ಹಳ್ಳಿಗಳನ್ನ ನೋಡ್ತಿದ್ರೆ ಪೋಸ್ಟ್ ಕಾರ್ಡ್ ವಿಲೇಜಸ್ ಅಂತಲೇ ಅನ್ನಿಸ್ತಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿನ ವಿಲೇಜ್. ಮತ್ತು ಇವತ್ತು ಹೋಗಿದ್ದು ಸೆಸೆಟಾ, ಬೆಳಿಗ್ಗೆ ಹೋಗಿದ್ದು ಸೆಸೆಟಾ ಮತ್ತು ಸೈಜರಾಲ್ ಮೇನ್ ಇದೆ. ಅದು ಒಂಥರ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದ್ದಂಗೆ. ನೀವೇನಾದ್ರೂ ಡೊಲೊಮೈಟ್ಸಿಗೆ ಬಂದು ಯಾವ್ಯಾವ ಪ್ಲೇಸಸ್ನ ನೋಡಬೇಕು ಅಂತ ನೀವೇನಾದರೂ ಗೂಗಲ್ ಚೆಕ್ ಮಾಡಿದ್ರೆ ಆ 2 ಪ್ಲೇಸಸ್ಗಳು ನಿಮಗೆ ಸಿಗುತ್ತೆ, ಟಾಪಲ್ಲಿ ಬರುತ್ತೆ. ಸೊ ಹಂಗಾಗಿ ಇವತ್ತು ನಾವು ಆ 2 ಪ್ಲೇಸಸ್ನ ಕವರ್ ಮಾಡಿದ್ವಿ. ಹಾಗೆ ನಾಳೆ ನಿಮಗೆ ಪೇಂಟಿಂಗ್ ವಿಲೇಜ್ನ ತೋರಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ವಿಲೇಜ್ ನೋಡಿದ್ರೆ ಯಾರೋ ಪೇಂಟ್ ಮಾಡಿರೋದು, ಇದು ಹಳ್ಳಿ ಅಲ್ಲ ಅನ್ನೋ ಥರ ಇದೆ. ಸೊ ಮುಂದಿನ ವಿಡಿಯೋಗೆ ನೀವು ವೆಯ್ಟ್ ಮಾಡ್ತಾ ಇರಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.